ಹಲೋ ಫ್ರೆಂಡ್ಸ್, ನಮಸ್ತೆ. ಸ್ಫೂರ್ತಿ ಕಿಚನ್ಗೆ ಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವಲಕ್ಕಿಯಿಂದ ಒಂದು ಲಡ್ಡು ಮಾಡೋಣ. ಬನ್ನಿ ಯಾವ ಥರ ಅಂತ ನೋಡೋಣ. ಈಗ ಫಸ್ಟ್ ಇದು 1 ಕಪ್ ಅವಲಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ. ಇದು ನೋಡಿ, ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ಈಗ ಕಮ್ಮಿ ಉರಿ ಇಟ್ಕೊಂಡು ಉರಿರಿ. ನೋಡಿ, ಹುರಿದಿದ್ದಾಯಿತು ಶೇಂಗಾ ಬೀಜ. ಈಗ ಸಾಕು, ಇಷ್ಟ ಆದರೆ ಸಾಕು. ಇದು ತಣ್ಣಗೆ ಮಾಡ್ಕೊಂಡು ಸಿಪ್ಪೆ ತಗೊಳ್ಳೋಣ. ಒಂದು ಅರ್ಧ ಕಪ್ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ಹುರ್ಕೊಳ್ಳೋಣ. ಒಂದೇ 1 ನಿಮಿಷ ಸಾಕು. ಇದ್ರ ಜೊತೆಗೆ ಅವಲಕ್ಕಿ ಹಾಕ್ಕೊಳ್ಳೋಣ. ನೋಡಿ, ಅವಲಕ್ಕಿ ಕ್ಲೀನ್ ಮಾಡಿರೋದು ಇದು ಹಾಕ್ಕೊಳ್ಳೋಣ. ಇದು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಉರಿ ಕಮ್ಮಿ ಇಟ್ಕೊಂಡು. ನೋಡಿ, ಅವಲಕ್ಕಿ ಕಡಲೆ ಚೆನ್ನಾಗಿ ಹುರಿದಿದ್ದಾಯ್ತು. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. 1 ಕಪ್ ಅವಲಕ್ಕಿಗೆ 3/4 ಕಪ್ ಬೆಲ್ಲ ಸಾಕಾಗುತ್ತೆ. ಸ್ವೀಟ್ ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ 3/4 ಕಪ್ ಬೆಲ್ಲ, 3/4 ಕಪ್ ನೀರು ಸಾಕಾಗುತ್ತೆ. ನೋಡಿ, 3/4 ಕಪ್ ನೀರಿದೆ. ಹಾಕ್ಕೊಂಡು ಜಸ್ಟ್ ಕರಗಬೇಕಷ್ಟೇ ಬೆಲ್ಲ. ಪಾಕ ಏನು ಬರೋದು ಬೇಡ. ಇದು ನೋಡಿ, ಅವಲಕ್ಕಿ ಕಡಲೆ ತಣ್ಣಗಾಗಿದೆ. ಈಗ ಇದು ಪೌಡ್ರ್ ಮಾಡ್ಕೊಳ್ಳೋಣ. ಜಾರ್ಗೆ ಹಾಕ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 3 ಏಲಕ್ಕಿ ಹಾಕಿ. ನೋಡಿ, ಈ ಥರ ಇದ್ದರೆ ಸಾಕು. ಭಾಳ ನುಣ್ಣಗೆ ಮಾಡ್ಕೋಬೇಡಿ, ತರಿಯಾಗಿರಬೇಕು. ಸೈಡಿಗೆ ತಗೊಳ್ಳೋಣ. ಇದು ನೋಡಿ, ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದನ್ನು ಸಹ ಅಷ್ಟೇ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ರೆಡಿ ಆಯ್ತು. ಇದು ಈ ಥರ ಇರಬೇಕು. ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ಬೆಲ್ಲ ಕರಗಿದೆ. ಈಗ ಸೋಸ್ಕೊಳ್ಳೋಣ. ಇದು ನೋಡಿ, ಬೆಲ್ಲದ ಪಾನಕ ಸೋಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಒಣಕೊಬ್ಬರಿ ಹಾಕೊಳ್ಳೋಣ. ಇದೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ಪೌಡ್ರ್ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಳ್ಳೋಣ. ಅವಲಕ್ಕಿ ಮಿಕ್ಸ್. ಕಮ್ಮಿ ಉರಿ ಇಟ್ಟು ಮಿಕ್ಸ್ ಮಾಡೋಣ. ಜನ್ಮಾಷ್ಟಮಿ ದಿನ ಪಟಾಪಟ್ ಅಂತ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ. ಈಗ ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ಈಗ ಆಯಿತು. ಇದು ಇನ್ನೂ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ.
ತಣ್ಣಗಾಗಿದೆ. ಈಗ ಇದು ಉಂಡೆ ಕಟ್ಕೊಳ್ಳೋಣ. ಭಾಳ ತಣ್ಣಗಾಗಿ ಬಿಡಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರೋವಾಗಲೇ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಕೈ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಿ, ಚೆನ್ನಾಗಿ ಬರುತ್ತೆ ಅವಾಗ. ಇದು ಒಂದು ವಾರ ಆದ್ರೂ ಸ್ಟೋರ್ ಮಾಡಿ ಇಡ್ಬೋದು. ಲಡ್ಡು ರೆಡಿಯಾಗಿದೆ ನೋಡಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ. ಅವಲಕ್ಕಿ ಲಡ್ಡು ರೆಡಿ ಆಯ್ತು. ಈಗ ಒಂದ್ಸರಿ ಟ್ರೈ ಮಾಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.